ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ನಮ್ಗೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ತುಂಬ ಹತ್ತಿರದಲ್ಲೇ ಇದೆ. ಎಲ್ಲ ಕಡೆ ಶಾಪಿಂಗ್ ಮಾಡ್ತಾ ಇರ್ತೀರಿ. ಅದರಲ್ಲಿ ನಾನಿವತ್ತು ನಿಮಗೆ ತುಂಬ ಕಡಿಮೆ ವೆಚ್ಚದಲ್ಲಿ ಸಿಗುವಂಥ ವಸ್ತುಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅದು ಆನ್ಲೈನಲ್ಲಿ ಅಂದರೆ ಮಿಶೋನಲ್ಲಿ ನಾನು ಕೆಲವೊಂದು ಪ್ರಾಡಕ್ಟನ್ನು ತೆಗೆದುಕೊಂಡಿದ್ದೆ. ಅದರ ಬಗ್ಗೆನೇ ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಹಾಗೆಯೇ ಅದರಲ್ಲಿ ಪ್ರತಿಯೊಂದು ಲಿಂಕನ್ನು ಕೂಡ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಅದನ್ನು ಸಹ ನೋಡ್ಬೋದು. ಈಗ ನೋಡಿ, ನಾನು ಅಷ್ಟಲಕ್ಷ್ಮಿಯರ ಪೀಠವನ್ನು ತೋರಿಸ್ತಾ ಇದ್ದೇನೆ. ಇದು ಎರಡು ರೀತಿಯಲ್ಲಿದೆ. ಒಂದು ನಾನೀಗ ತೆಗೆದುಕೊಂಡಿರೋದು ಮೀಡಿಯಮ್ ಸೈಜು. ಇದಕ್ಕೆ ನಿಮಗೆ ಒಂದು 255 ರೂಪಾಯಿಂದ 300 ರೂಪಾಯಿ ಒಳಗೆ ಆಗುತ್ತೆ. ಸ್ವಲ್ಪ ದೊಡ್ಡ ತೆಗೆದುಕೊಳ್ತೀನಿ ಅಂತಂದರೆ ಇನ್ನೂ ಒಂದು 20 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಆ ಪ್ಲೇಟಿಗೆ ನಾವು ಈ ಅಷ್ಟಲಕ್ಷ್ಮಿದು ಏನಿದೆ ಒಂದೊಂದು ಫೋಟೋವನ್ನು ಕೂಡ ಜಸ್ಟ್ ಒಂದು ಹಿಂಗೆ ಸಿಕ್ಸಿದ್ರೆ ಸಾಕು, ಅದು ಹಾಗೇನೆ ಅಂಟ್ಕೊಳ್ಳುತ್ತೆ. ಅದು ಅದ್ರ ಮುಂದೆ ನೀವು ದೀಪ ಹಚ್ಬೋದು, ಅಥವಾ ನೀವು ತುಂಬ ಡೆಕೋರೇಷನ್ ಮಾಡ್ತೀರಿ ಅಂತಂದರೆ ದೀಪದ ಜೊತೆಯಲ್ಲಿ ನೀವು ಒಂದು ಲಕ್ಷ್ಮೀ ಅಮ್ಮನವರ ಒಂದು ವಿಗ್ರಹವನ್ನು ಸಹ ಇಡ್ಬೋದು. ಈ ರೀತಿಯಾಗಿ ನೀವು ಅಲಂಕಾರ ಮಾಡ್ಬೋದು, ಅಥವಾ ಪ್ರತಿಯೊಂದನ್ನು ಜೋಡಿಸಿ ಒಂದೊಂದು ಹೂವಿನೂ ಕೂಡ ಅಲಂಕಾರ ಮಾಡ್ಬೋದು. ನೋಡೋದಕ್ಕೆ ಯಾವ ರೀತಿ ಇದೆ ಅಂತೇಳಿ. ನೋಡೋದಕ್ಕೂ ತುಂಬ ಸುಂದರವಾಗಿದೆ, ಹಾಗೆ ಸ್ವಲ್ಪ ಚೆನ್ನಾಗೂ ಇದೆ, ಒಳ್ಳೆ ಕ್ವಾಲಿಟಿನೂ ಸಹ ಇದೆ. ಆರಾಮಾಗಿ ತೆಗೆದುಕೋಬೋದು. ಒಂದು 300 ರೂಪಾಯಿ ಒಳಗೆ ನಿಮಗಿದು ಸಿಗ್ತಾ ಹೋಗುತ್ತದೆ. ಹಾಗೆ ನಂತರದಲ್ಲಿ ಈಗ ನಾವು ಲಕ್ಷ್ಮೀ ಅಮ್ಮನವರನ್ನು ಕೂರಿಸ್ತೇವೆ ಅಂತಂದರೆ ಇಂಥಗಡಲ್ಲಿ ನಾವು ತುಂಬ ಅಲಂಕಾರಿಕವಾಗಿ ನಾವು ಬ್ಯಾಕ್ ಡೆಕೋರೇಷನ್ಗೋಸ್ಕರ ನಾವು ಒಂದು ತುಂಬ ಅಲಂಕಾರಿಕವಾಗಿ, ಈಗಂತೂ ತುಂಬ ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿ ನಮಗೆ ಅದು ಕಾಟನ್ ಅಂತ ಹೇಳೋಂಗಿಲ್ಲ, ಸ್ವಲ್ಪ ದಪ್ಪ ಕ್ವಾಲಿಟಿಯಲ್ಲಿ ನಮಗೆ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇರುವಂಥ ಒಂದು ಲಕ್ಷ್ಮೀ ಅಮ್ಮನವರ ಹಿಂಬದಿಯಲ್ಲಿ ನೀವು ಹಾಕೋದ್ರಿಂದ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬ ಗ್ರ್ಯಾಂಡಾಗಿ ಕೂಡ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿದೆ. ಇದು ಸಿಂಪಲ್ ಆಗಿದೆ ಅಷ್ಟೇ. ಇದು ಏನಪ್ಪ ಅಂದರೆ ನೀವು ದೇವ್ರ ಮನೆಯಲ್ಲಿ ಚಿಕ್ಕದಾಗಿ ಮಾಡ್ತೀರಿ ಅಂದರೆ ಅಲ್ಲಿ ನೀವು ಹಾಕ್ಬೋದು. ನಾನು ಎರಡು ರೀತಿಯಲ್ಲಿ ತೆಗೆದುಕೊಂಡಿದ್ದೀನಿ. ಇನ್ನೊಂದನ್ನು ನಾನು ಇನ್ನೂ ಅದು ಬಂದಿಲ್ಲ. ಅದು ಬಂದ ತಕ್ಷಣ ನಾನು ನಿಮಗೆ ಅದರದ್ದು ಒಂದು ಲಿಂಕನ್ನು ಸಹ ಹಾಕ್ತೇನೆ. ಈಗ ನೋಡಿ, ಆ್ಯಂಕ್ಲೆಟ್ಸ್ ಅಂದರೆ ಕಾಲ್ಗೆಜ್ಜೆ. ಇದು ಕೂಡ ಈಗ ನಿಮಗೆ ಹಸ್ತಪಾದ ಅಂದರೆ ಚತುರ್ಭುಜ ನೀವು ಹಸ್ತಪಾದಗಳನ್ನೆಲ್ಲ ತೆಗೆದುಕೊಂಡಿರ್ತೀರಿ ಅಂತಂದರೆ ಅದಕ್ಕೆ ಹಾಕೋದಕ್ಕೆ ಅಂತೇಳಿ ಇದು ಕಾಲ್ಗೆಜ್ಜೆಗಳು. ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಇದೊಂದು ಸ್ವಲ್ಪ ಪಿನ್ ಮಾಡ್ಕೋಬೋದು ನೀವು. ನೋಡಿ, ನಾನು ತೋರಿಸ್ತಾ ಇದ್ದೀನಿಲ್ಲ ಈ ಥರ. ಹಾಗೆ ನಿಮಗೆ ಚತುರ್ಭುಜ ಹಸ್ತಪಾದಗಳು ಬೇಕು ಅಂದ್ರೂ ಕೂಡ ನಾನು ಅದರ ಒಂದು ನಂಬರ್ ಕೂಡ ಹಾಕಿರ್ತೀನಿ ಅವ್ರದ್ದು, ನೀವು ಅಲ್ಲಿ ತೆಗೆದುಕೋಬೋದು. ಯಾಕಂದರೆ ನಾನು ತುಂಬ ಕಡೆ ಸರ್ಚ್ ಮಾಡಿ ಅದರ ಒಂದು ರೇಟನ್ನು ಕೇಳಿ ನಂತರದಲ್ಲಿ ಅವ್ರ ಹತ್ರ ತೆಗೆದುಕೊಂಡಿದ್ದೆ. ಅದರ ಒಂದು ಲಿಂಕನ್ನು ಹಾಕಿರ್ತೇನೆ. ಹಾಗೆ ಅವ್ರ ಹತ್ರ ಒಂದು ರಿಟರ್ನ್ ಗಿಫ್ಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅವರ ಒಂದು ನಂಬರನ್ನು ಕೊನೆಯಲ್ಲಿ ಹಾಕಿರ್ತೇನೆ ನೋಡಿ. ಹಾಗೆ ನೋಡಿ, ಇದು ಏರ್ ಆಕ್ಸರೀಸ್ ಅಂತೇಳಿ. ಇದು ನಾವು ಏನು ಅಮ್ಮನವರ ಒಂದು ಮುಖಪದ್ಮ ಅಲಂಕಾರ ಮಾಡಿರ್ತೀವೋ ಅದರ ಕಾಯಿಯ ಹಿಂಬದಿಯಲ್ಲಿ ನೋಡಿ ಕಾಣ್ತಾ ಇರ್ಬೋದು. ಈ ರೀತಿಯಾಗಿ ಇಟ್ಟಾಗ ಅದಕ್ಕೆ ನಾವು ಜಡೆಯಿಂದನೂ ಕೂಡ ಹಾಕಿರ್ತೀವಿ, ಒಂದು ಮಗ್ಗಿನ ಜಡೆ ಹಾಕಿ ಅಲಂಕಾರ ಮಾಡಿರ್ತೀವಿ. ಆಗ ತುಂಬ ನೋಡೋದಕ್ಕೂ ತುಂಬ ಸುಂದರವಾಗಿರುತ್ತೆ. ಇದರ ಒಂದು ರೇಟ್ ಎಷ್ಟು ಬರುತ್ತಪ್ಪ ಅಂತಂದರೆ ನಿಮಗೆ ಜಸ್ಟ್ ಒಂದು 130 ರೂಪೀಸ್ ಅಷ್ಟೇ ಆಗುವಂಥದ್ದು. ಇದನ್ನು ಕೂಡ ತೆಗೆದುಕೋಬೋದು. ಹಾಗೆ ನಿಮಗೆ ಕ್ಲಾತ್ ಏನು ತೋರಿಸಿದ್ನೋ ಅದು ನಿಮಗೆ ಜಸ್ಟ್ ಒಂದು 80 ರೂಪೀಸ್ ಅಷ್ಟೇ. ಹಾಗೆ ನೋಡಿ, ಇದು ಕಿರೀಟ. ಆದರೆ ಈ ಕಿರೀಟ ನೀವು ಇದ್ರ ಜೊತೆಲಿ 2 ಕಾಲುಂಗುರ ಸಹ ಬಂದಿದೆ. ಅದಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೇನೆ. ಕಾಲುಂಗುರ ನೀವು ಈಗ ನಿಮ್ಮ ಮನೇಲಿ ಆರ್ಟಿಫಿಷಿಯಲ್, ಈಗ ಹೆಂಗಿದ್ರು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡ್ತೀವಲ್ಲ ಅದಕ್ಕೆ ಹಾಕೋದಕ್ಕೆ ಬರುತ್ತೆ ಅಂತ ತೆಗೆದುಕೊಂಡಿದ್ದೇನೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಕಿರೀಟ ಏನಪ್ಪ ಅಂತಂದರೆ ಮನೇಲಿ ನಮ್ಗೆ ಏನಾಗುತ್ತೆ ಅಂದರೆ ನಾವು ಮುಷ್ಟಿಯೊಳಗೆ ಸಿಗುವಂಥ ವಿಗ್ರಹಗಳು ಮಾತ್ರ ಇಟ್ಕೊಂಡಿರ್ತೀವಿ. ಹಾಗಾಗಿ ಇದು ಸ್ವಲ್ಪ ದೊಡ್ಡದಾಗೇ ಇದೆ. ಹಾಗಾಗಿ ನಾನು ಸಾಯಿಬಾಬಾ ಅವರ ವಿಗ್ರಹಕ್ಕೆ ಹಾಕೋದಕ್ಕೋಸ್ಕರ ತೆಗೆದುಕೊಂಡಿದ್ದೇನೆ. ನನ್ನ ಒಂದು ಗುರುಪೂರ್ಣಿಮೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಸಾಯಿಬಾಬಾ ವಿಗ್ರಹಕ್ಕೆ ನಾನು ಈ ಒಂದು ಕಿರೀಟವನ್ನು ಹಾಕಿದ್ದೇನೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ನೀವು ಆರಾಮಾಗಿ ತೆಗೆದುಕೋಬೋದು. ನಾನು ಇದಕ್ಕೆ ಕೊಟ್ಟಿರುವಂಥ ಅಮೌಂಟು 157. ನೋಡೋದಕ್ಕೂ ತುಂಬ ಸುಂದರವಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ರೀಸನಬಲ್ ರೇಟ್ ಕೂಡ ಇದೆ, ನೀವು ಆರಾಮಾಗಿ ತೆಗೆದುಕೋಬೋದು. ನಂತರದಲ್ಲಿ ನೋಡಿ ಇದು ನಮಗೆ ಬಹುಮುಖ್ಯವಾಗಿ ಪ್ರತಿ ದಿವಸವೂ ಕೂಡ ನಮಗೆ ಇದನ್ನು ನಾವು ವಾಸ್ತು ರೀತಿಯಲ್ಲಿ ಉಪಯೋಗಿಸ್ತೇವೆ. ಇದು ಜಾವದ್ ಪೌಡರ್ ಸಮೇತ ನೀವು ಇಟ್ಕೊಂಡಿರ್ತೀರಿ, ಅದರ ಲಿಂಕನ್ನು ಕೂಡ ಹಾಕಿರ್ತೇನೆ. ಇದು ಜಾವದ್ ಪರ್ಫ್ಯೂಮ್. ಇದು ಏನಪ್ಪ ಅಂತಂದರೆ ಲಕ್ಷ್ಮೀ ಅಮ್ಮನವರ ವಿಗ್ರಹ ಆಗಿರ್ಬೋದು, ಅದು ಫೋಟೋದ ಹತ್ರ ಆಗಿರ್ಬೋದು, ಈ ಹಬ್ಬದ ಸಮಯದಲ್ಲಿ ಆಗಿರ್ಬೋದು, ಅಥವಾ ಪ್ರತಿ ಶುಕ್ರವಾರ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಪ್ರಿಂಕಲ್ ಮಾಡಿದ್ರೆ ಸಾಕು. ಅದರದ್ದು ಘಮ ತುಂಬ ಚೆನ್ನಾಗಿರುತ್ತೆ. ಪೌಡರ್ ಹಾಕಬೇಕು ಅಂತೇನಿಲ್ಲ, ಇದನ್ನು ಸ್ವಲ್ಪ ಮಟ್ಟಿಗೆ ಹಾಕಿದ್ರೆ ಸಾಕು. ಆ ಪರ್ಫ್ಯೂಮ್ ರೇಟ್ ಬಂದು ನಿಮಗೆ 133 ರೂಪೀಸ್ ಬೀಳುತ್ತೆ. ಹಾಗೆ ನೀವೀಗ ಜಾವತ್ ಪೌಡರ್ ತೆಗೆದುಕೊಳ್ತಿದ್ದೀನಿ ಅಂದರೆ ನೋಡಿ, ಇದು 6 ಪೀಸ್ ಇರುತ್ತೆ. ಇದಕ್ಕೆ ನಿಮಗೆ 182 ರೂಪೀಸ್ ಆಗುತ್ತೆ. ನಾನು ಪ್ರತಿಯೊಂದರೂ ಕೂಡ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಹಾಗೆ ಅದರ ನಂತರದಲ್ಲಿ ನೋಡಿ, ಈ ಎಲಿಫೆಂಟ್ಗಳಂತೂ ನೋಡೋಕ್ಕೆ ತುಂಬ ಸುಂದರವಾಗಿದೆ. ಇದನ್ನು ನೀವು ದೀಪ ಇಡೋದಕ್ಕೋಸ್ಕರ ಆಗಿರ್ಬೋದು, ಅಥವಾ ಎರಡೂ ಸೈಡಲ್ಲೂ ನೀವು ಒಂದು ಬಾಳೆ ಕಂಬ ಇಡೋದಕ್ಕೋಸ್ಕರ ಆಗಿರ್ಬೋದು, ಈ ರೀತಿಯಾಗಿ ನಾವು ಒಂದು ಅಲಂಕಾರಿಕವಾಗಿ ನಾವು ಇದನ್ನು ತೆಗೆದುಕೋಬೋದು. ಇದರ ಒಂದು ರೇಟ್ ಬಂದು ನಮಗೆ 682 ರೂಪಾಯಿ ಬೀಳುತ್ತೆ.
ಇದರಲ್ಲಿ ತುಂಬ ಡಿಸೈನ್ಸ್ ಇದೆ, ಅದನ್ನು ನೋಡಿ ನೀವು ತೆಗೆದುಕೋಬೋದು. ಹಾಗೆ ನೋಡಿ ಇದು ಒಂದು ಏನಪ್ಪ ಅಂದರೆ ಹಿತ್ತಾಳೆಯಲ್ಲಿ ಮಾಡಿರುವಂಥ ಅಷ್ಟಲಕ್ಷ್ಮಿಯಲ್ಲಿ ಒಂದು ಮೊರದ ರೀತಿಯಲ್ಲಿದೆ. ಇದು ನಾವು ದಿನನಿತ್ಯ ಅರ್ಚನೆಗೆ ಉಪಯೋಗಿಸ್ಕೋಬೋದು. ನನ್ನ ಒಂದು ತುಂಬ ವೀಡಿಯೋಗಳಲ್ಲಿ ಇದನ್ನು ನೋಡಿದ್ದೀರಿ. ಹಾಗೆ ಇದು ಲೋಟಸ್, ಇದು ಜಸ್ಟ್ ಒಂದು ವಿಗ್ರಹ ಇಡೋದಕ್ಕೋಸ್ಕರ ನೀವು ಉಪಯೋಗಿಸ್ಕೋಬೋದು. ಇದು ನಿಮಗೆ ಒಂದು 24 ರುಪೀಸ್ ಬೀಳುತ್ತೆ ಅಷ್ಟೇ. ಇದನ್ನು ಸಹ ನೀವು ನೋಡ್ಕೋಬೋದು. ಅದರ ನಂತರದಲ್ಲಿ ನೋಡಿ ನಾನು ಏನು ತೆಗೆದುಕೊಂಡಿದ್ದೇನೆ ಅಂತಂದರೆ ಕುಬೇರ ಕಾಯಿನ್. ನಾನು ರೀಸೆಂಟಾಗಿ ನೀವು ಅಧಿಕ ಮಾಸದಲ್ಲಿ ಕೂಡ ನೋಡಿರ್ಬೋದು, ಕುಬೇರ ಕಾಯಿನ್ ತುಂಬಾ ತೆಗೆದುಕೊಂಡಿದ್ದೇನೆ. ಇದರ ಒಂದು ರೇಟ್ ಬಂದು ನಿಮಗೆ 162 ರುಪೀಸ್ ಆಗುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿದೆ, ತೆಗೆದುಕೋಬೋದು. ಈಗ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾವು ಅರ್ಚನೆ ಮಾಡೋದಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಈಗ ನೋಡಿ ಮತ್ತೊಂದು ತೋರಿಸ್ತಾ ಇದ್ದೇನೆ. ಇದು ಕನಕಾಂಬರದ ಹೂವು, ಆರ್ಟಿಫಿಷಿಯಲ್ ಇದು. ಆದರೆ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಇದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಎಷ್ಟು ಒರಿಜಿನಲ್ ಹೂವು ಹಾಕ್ತೀವೋ ಅದು ತುಂಬಾ ಒಳ್ಳೆಯದು ಕೂಡ, ಪ್ರಕೃತಿ ದತ್ತವಾಗಿರುತ್ತದೆ. ಜೊತೆಯಲ್ಲಿ ನಮಗೆ ಅದು ಒಳ್ಳೆಯ ಒಂದು ಧನಾತ್ಮಕತೆಗೆ ಹೆಚ್ಚು ಮಾಡ್ತಾ ಹೋಗುತ್ತದೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಡೆಕೋರೇಷನಿಗೆ ಕೂಡ ನಾವು ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರನ್ನು ತೆಗೆದುಕೊಂಡಿರ್ತೇವೆ. ಅದರಲ್ಲಿ ಇದು ಒಂದು, ಇದರಲ್ಲಿ 2 ಹೂ ಬರುತ್ತೆ, 2 ಹಾರ ಬರುತ್ತೆ ಇದರಲ್ಲಿ. ಇದು ನಮಗೆ 124 ರುಪೀಸ್ ಬೀಳುತ್ತೆ ಅಷ್ಟೇ. ನೋಡೋದಕ್ಕೂ ತುಂಬ ಸುಂದರವಾಗಿದೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ತೆಗೆದುಕೋಬೋದು. ನಾನು ಪ್ರತಿ ಒಂದೊಂದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನಿಮಗೆ ಯಾವ ವಸ್ತುಗಳು ಬೇಕೋ ನೀವು ಅದನ್ನು ನೀವು ಬೈ ಮಾಡ್ಬೋದು. ನಾನು ತುಂಬ ಕಡಿಮೆ ರೇಟಿನಲ್ಲಿ ನಾನು ನಿಮಗೆ ಪ್ರತಿಯೊಂದು ವಸ್ತುಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾನು ಇವತ್ತು ತಿಳಿಸಿಕೊಟ್ಟಿರುವಂಥ ಪ್ರತಿಯೊಂದು ವಸ್ತುಗಳ ಬೆಲೆ ನಿಮಗೆ ಒಂದೇ ಒಂದು ಮಾತ್ರ ನಿಮಗೆ ಕಾಸ್ಟ್ಲಿ ಬೀಳುವಂಥದ್ದು. ಅಷ್ಟಲಕ್ಷ್ಮಿಯರದ ಏನು ನಾನು ನಿಮಗೆ ರಂಗೋಲಿ ಇರುವಂಥದ್ದನ್ನು ತೋರಿಸ್ತು, ಅದು ಮಾತ್ರ ನಿಮಗೆ ಒಂದು 250 300 ರುಪೀಸ್ ಒಳಗಾಗ್ಬೋದು. ಇನ್ನು ಮಿಕ್ಕಿರೋ ಎಲ್ಲವೂ ಕೂಡ ನಾನು 200 ರುಪೀಸ್ ಒಳಗೆ ತೋರಿಸಿದ್ದೇನೆ. ಯಾಕಂದರೆ ಪ್ರತಿಯೊಂದು ವಸ್ತುಗಳನ್ನು ಅಷ್ಟೇ ನಾವು ಎಷ್ಟು ಉಪಯೋಗ ಮಾಡ್ತೀವೋ, ಎಷ್ಟು ತುಂಬ ರೇಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಲ್ಲ, ನಾವು ಎಷ್ಟು ಕಡಿಮೆ ರೇಟಿನಲ್ಲಿ ಎಷ್ಟು ಕ್ವಾಲಿಟಿ ತೆಗೆದುಕೊಳ್ತೇವೆ ಅನ್ನೋದು ಬಹುಮುಖ್ಯವಾಗಿರುತ್ತದೆ. ಹಾಗಾಗಿ ನಾನು ತೆಗೆದುಕೊಂಡಿರುವಂಥದ್ದು ನನ್ನ ಅನುಭವದ ಮೂಲಕ ನಿಮಗೆ ಕೆಲವೊಂದು ವಸ್ತುಗಳ ಪರಿಚಯ ಮಾಡಿಕೊಟ್ಟಿದ್ದೇನೆ. ಹಾಗೆ ಇನ್ನೂ ಕೆಲವೊಂದು ಲಿಂಕನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಇವತ್ತಿನ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಫೇಸ್ಬುಕ್ ಪೇಜನ್ನು ಸಹ ಫಾಲೋ ಮಾಡಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ. ಥ್ಯಾಂಕ್ ಯು.